ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೆಲ್ಲ ಹೊಸ ಪರಿಚಯ ಅಂದರೆ ನನ್ನ ಸಿಸ್ಟರ್ನ ಮೀಟ್ ಮಾಡಿಸ್ತೀನಿ. ಅವ್ರು ಅಡುಗೆ ಮನೆಯಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ ಪಲಾವ್ ಮಾಡೋದ್ರಲ್ಲಿ. ನಾನು ಹೆಲ್ಪ್ ಮಾಡಬೇಕು. ಈಗ ನಾನು ಹೆಲ್ಪ್ ಮಾಡಿದೆ, ಹಂಗೆ ಇದ್ದೀನಿ ಓಡಾಡ್ಕೊಂಡು. ಮಾತಾಡಿಸ್ತೀನಿ ಅವ್ರ ಹತ್ರ. ಹಾಯ್, ನಿಮ್ಗೆಲ್ಲರಿಗೂ ಈ ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ ಆ್ಯಂಡ್ ಕಮೆಂಟ್ ಮಾಡಿ ಗೈಸ್. ಇಲ್ಲಾಂದ್ರೆ ನಂಗೆ ಗೊತ್ತೇ ಆಗಲ್ಲ ಯಾರು ನೋಡ್ತಾ ಇದ್ದೀರಾ ಇಲ್ಲ ಅಂತ. ನಿಮ್ಗೆ ಏನು ಅನ್ನಿಸ್ತಾ ಇದೆ? ನಂಗೆ ಚೆನ್ನಾಗಿದೆ. ನಾನು ಮಾಡ್ತಾ ಇರೋದು ಚೆನ್ನಾಗಿ ಬರ್ತಾ ಇದೆಯಾ? ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ? ನಿಮ್ಗೆ ಅವಾಗ ಹೇಳಿದ್ನಲ್ಲ ಅಷ್ಟು ಮಾಡಿದ್ರೆ ಚೆನ್ನಾಗಿ. ಸ್ವಲ್ಪ ಲಾಂಗ್ ಡ್ಯೂರೇಷನ್, ಸಡನ್ ಆಗಿ ನಿಲ್ಲಿಸಬಾರ್ದು, ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿದೆ. ಓಕೆ. ನಾನು ವ್ಲಾಗ್ ಮಾಡೋದು ನಿಮ್ಗೆ ಏನು ಅನ್ಸುತ್ತೆ? ಖುಷಿ ಅಲ್ಲ? ಖುಷಿ ಇದೆಯಾ? ಇವ್ರದ್ದು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಈಗ ಕುಕ್ಕಿಂಗ್ ಚಾನಲ್ ಶುರು ಮಾಡ್ತಾ ಇದ್ದಾರೆ. ಇವರು ನಮ್ಮ ಮೈದುನ ರೆಬಲ್ ಸ್ಟಾರ್, ನಮ್ಮ ಮನೆ ರೆಬಲ್ ಸ್ಟಾರ್ ಅವರು. ಬಾಯ್ ಬಿಟ್ಟು ಬಾಯ್. ಇಲ್ಲಿ ನಾನು ಹೇಳ್ದೆ ಅತ್ತೆ, ನಾನು ಚಪಾತಿ ಮಾಡಿದ್ದೆ, ಬಟ್ ನಮ್ಮ ಅತ್ತೆಗೆ ಇವ್ರ ಕೈ ರುಚಿ ತಿನ್ಬೇಕು ಅಂತ ಆಸೆ ಆಗಿತ್ತು, ಅದಕ್ಕೋಸ್ಕರ ಪಲಾವ್ ಮಾಡಿಸ್ತಾ ಇದ್ದಾರೆ. ನ್ಯಾಚುರಲ್ ಕಾನ್ವರ್ಸೇಷನ್ ಕೂಡ. ನಾನು ಈ ಕಡೆ ವಾಶ್ ಮಾಡ್ತಾ ಇರ್ತೀನಿ ಅಂತ ಸುಮ್ಮನೆ ಪಾತ್ರೆಗಳು ಬಿಡ್ತೀನಿ. ನಮ್ಗೆ ಪ್ಲೇಟ್ ಅಮ್ಮಂಗೆ ನೋಟಿಫಿಕೇಶನ್ ಬರ್ತಾರೆ. ನಾನೆಲ್ಲ ನೋಟಿಫಿಕೇಶನ್ ಆಫ್ ಮಾಡಿಬಿಟ್ಟಿದ್ದೀನಲ್ಲ, ನಂಗೆ ಗೊತ್ತಾಗಿಲ್ಲ ನೀವು ವ್ಲಾಗ್ ಹಾಕಿದಾಗ. ನೀವು ಹಾಕಿ ನಾನು 10 days ಆದ್ಮೇಲೆ ನೋಡಿರೋದು. ಓಕೆ. ಫಸ್ಟ್ ವ್ಲಾಗಿಂದ ನಮ್ಮಮ್ಮ ಹೇಳಿದ್ರು ಈ ಥರ ವ್ಲಾಗ್ಸ್ ಬರ್ತಾ ಇದೆ ಅಂತ, ನೋಡ್ತಾ ಇರ್ತೀನಿ ಅಂತ. ಅದು ಅವಾಗ ಹೌದಾ ಅಂದ್ಬಿಟ್ಟು ನಾನು ನೋಡಿದ್ದು. ತುಂಬ ಗ್ಯಾಪ್ ಆಗುತ್ತೆ. ನೆಕ್ಸ್ಟ್ ರೆಸಿಪಿ ಯಾವ್ದು ಹಾಕ್ತೀಯ ಅಂದರೆ? ನೆಕ್ಸ್ಟ್ ರೆಸಿಪಿ ಏನಂದೆ ನಾನು? ಯಾವ ರೆಸಿಪಿ? ಬಸ್ಸಾರು, ಚಿಕನ್ ಬಸ್ಸಾರು ಮತ್ತೆ ಇದೆ. ಆ್ಯಕ್ಚುಲಿ ಕೇರಳ ಸೀರೀಸ್ ಒಂದು ಬರುತ್ತೆ ಇವ್ರದ್ದು, ಯಾಕಂದರೆ ಕೇರಳದವರು ಇವ್ರ ಮಮ್ಮಿ. ಇವ್ರಿಗೂ ಮಲಯಾಳಂ ಎಲ್ಲ ಬರುತ್ತೆ. ನನಗೆ ಬರೋದು 2 ಲ್ಯಾಂಗ್ವೇಜು, ಕನ್ನಡ, ಇಂಗ್ಲೀಷು. ಹಿಂದಿನೂ ಬರಲ್ಲ ನನಗೆ. ಪಲಾವ್ಗೋಸ್ಕರ ವೇಟಿಂಗ್. ಹೊಟ್ಟೆ ಹಸಿತಾ ಇದೆ ಬರಲ್ಲ, ಅದಕ್ಕೆ ಪೂರ್ವ ದಿಕ್ಕಿಗೆ ಊಟ ಮಾಡೋ ಥರ ಹಾಕಿದ್ದೀವಿ. ನೆನೆ ಎಲ್ಲ ಇಲ್ಲೇ ಊಟ ಮಾಡಿದ್ವಿ. ಅಟ್ಲೀಸ್ಟ್ ಸಂಡೇ ಒಂದಿನಾದ್ರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು. ಇದು ಲೈಟ್ ಹಾಕಿದ್ದೆ. ಡೈನಿಂಗ್ ಟೇಬಲ್ ರೀಅರೇಂಜ್ ಮಾಡಿರೋದ್ರ ಬಗ್ಗೆ ಕಾನ್ವರ್ಸೇಷನ್ ನಡೀತಾ ಇದೆ. ಘಮ ಘಮ ಅಂತ ಇದೆ. ನಾವೆಲ್ಲ ನಿಜವಾಗ್ಲೂ ಇವರ ಕೈ ರುಚಿನ ಕ್ರೇವ್ ಮಾಡೋ ಥರ ಇರುತ್ತೆ ಅವ್ರ ಕೈ ರುಚಿ. ನಾನು ಸೇಮ್ ಇಂಗ್ರೀಡಿಯೆಂಟ್ ಹಾಕಿದ್ರೂ ಇಷ್ಟು ರುಚಿಯಾಗಿ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಇವರು. ತುಂಬ ವರ್ಷಗಳ ಹಿಂದೆನೇ ಹೇಳಿದ್ದೆ ನಾನು ಇವರಿಗೆ ಒಂದು ಕುಕ್ಕಿಂಗ್ ಚಾನಲ್ ಓಪನ್ ಮಾಡಲಿಕ್ಕೆ ಅಂತ, ಬಟ್ ಈಗ ಮನ್ಸು ಮಾಡಿದ್ದಾರೆ. ಬಟ್ ಅದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಬಿರಿಯಾನಿ ಥರನೇ ಇದೆ. ಹೌದಾ? ಟಿಫನ್ ಮಾಡ್ಕೊಂಡು ಅವ್ರು ಹೊರಡ್ರು, ಬಟ್ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ವ್ಲಾಗ್ನ. ಗೈಸ್, ನಮ್ಮ ಮನೆಯಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೀತಾ ಇದೆ. ಏನು ಅಂತ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಮುಂಚೆ ಎಲ್ಲ ಅವರು ಇದೇ ರೀತಿ ಡ್ಯಾನ್ಸ್ ಮಾಡ್ಕೊಂಡು ಖುಷಿಯಾಗಿರ್ತಾಯಿದ್ರು. ಆಮೇಲೆ ಅವ್ರಿಗೆ ಕೆಲಸದ ಸ್ಟ್ರೆಸ್ಸು, ಫ್ಯಾಮಿಲಿ ಸ್ಟ್ರೆಸ್ಸು, ಈ ಥರ ಕಮಿಟ್ಮೆಂಟ್ಸು ಅಂತ ಅಂದ್ಬಿಟ್ಟು ತುಂಬ ಲೋ ಆಗೋಗಿದ್ರು. ಈಗಂತೂ ಇವತ್ತಂತೂ ಅವ್ರು ಡ್ಯಾನ್ಸ್ ಮಾಡ್ತಾಯಿದ್ದೀನಿ ನೋಡಿ, ನನಗಂತೂ ತುಂಬ ಖುಷಿ ಆಯಿತು. ವಾಕ್ ಹೋಗಿಲ್ಲ ಅಂತ ಅಂದ್ಬಿಟ್ಟು ಈ ಥರ ಫುಲ್ಲು ಮನೇಲೇ ಎಕ್ಸಸೈಸ್ ಮಾಡ್ತಾಯಿದ್ದಾರೆ ನೋಡಿ. ನಾನು ಇದನ್ನು ಏನು ಮಾಡ್ತಾಯಿಲ್ಲ ಈಗ.
ನಮ್ಮ ಮನೇಲಿ ಯಾರೂ ಸೀರಿಯಸ್ ಆಗಿ ಇರೋದೇ ಇಲ್ಲ. ನಾವೆಲ್ಲ ಸ್ವಲ್ಪ ಫನ್ ಮಾಡ್ಕೊಂಡೇ ಎಲ್ಲ ಕೆಲಸ ಮಾಡ್ಕೊತಾ ಇರೋದು. ಇಲ್ಲಾಂದರೆ ಲೈಫ್ ತುಂಬ ಬೋರಾಗಿಬಿಡುತ್ತೆ. ಏಕೆಂದರೆ ನಾವು ಜಗಳ ಮಾಡೋಕ್ಕೂ ಇಷ್ಟಪಡೋದಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲ ಇದೇ ರೀತಿ ನಾವು ಫನ್ ಮಾಡಿಕೊಂಡು ಒಬ್ರನ್ನೊಬ್ರು ರೇಗಿಸ್ಕೊಂಡು ಕಾಲು ಎಳ್ಕೊಂಡೇ ಇರ್ತೀವಿ. ಅವರು ಕ್ಯಾಮ್ರಾ ಮುಂದೆ ಬರೋಕ್ಕೆ ಶೈ ಪಡ್ತಾಯಿದ್ದಾರೆ. ಅದಕ್ಕೋಸ್ಕರನೇ ಅವ್ರು ಸ್ವಲ್ಪ ಸೀರಿಯಸ್ ಆಗಿರ್ತಾರೆ. ಇಲ್ಲ ಅಂತಂದರೆ ಅವರಷ್ಟು ಹ್ಯೂಮರಸ್ ಪರ್ಸನ್ನು ನನಗೆಲ್ಲೂ ನೋಡಿಲ್ಲ. ಅಷ್ಟು ನಗಿಸ್ತಾರೆ. ಕಮಿಂಗ್ ಬ್ಯಾಕ್ ಟು ಮೈ ರೊಟೀನ್. ನಾನೀಗ ಕಾಫಿ ಮಾಡ್ತಾಯಿದ್ದೀನಿ. ಹಾಗೆ ಈ ಕಡೆ ದೋಸೆ ಮಾಡಬೇಕು. ಫಸ್ಟು ನಮ್ಮ ಅತ್ತೆಗೆ ಕಾಫಿ ಕೊಟ್ಬಿಡ್ತೀನಿ, ನಮ್ಮ ಅತ್ತೆಗೆ, ನಮ್ಮ ಮನೆಯವ್ರಿಗೆ. ಆಮೇಲೆ ದೋಸೆ ಮಾಡಿಕೊಂಡು ತಿನ್ನಬೇಕು. ಭೂಮಿಗ್ನ ಸ್ಕೂಲಿಗೆ ಕಳ್ಸಾಗಿದೆ. ಅವನಿಗೆ ಸ್ನ್ಯಾಕ್ಸ್ಗೆ ಆ್ಯಪಲ್ಲು ಈ ಥರ ಹಾಕ್ಕೊಟ್ಟಿದ್ದೀನಿ. ದೋಸೆ, ಚಟ್ನಿ. ಅವನು ಆಲೂಗಡ್ಡೆ ಪಲ್ಯ ಬೇರೆ ತಿನ್ನಲ್ಲ. ಮುಖ ಎಲ್ಲ ತೋರಿಸ್ಬೇಡ ಆಯ್ತಾ? ಯಾಕೆ ಏನಾಗುತ್ತೆ? ಚೆನ್ನಾಗಿರಲ್ಲ. ಚೆನ್ನಾಗಿದ್ದೀರಾ, ಕ್ಯೂಟಾಗಿದ್ದೀರಾ ಅಲ್ವಾ ಗೈಸ್? ನಾನು ಅವ್ರನ್ನ ಆ್ಯಪಲ್ ಕೇಕ್ ಅಂತಲೇ ಕರೆಯೋದು. ಯಾಕೆಂದರೆ ಅವರು ಮುದ್ದಾಗಿ ಸ್ವೀಟಾಗಿರ್ತಾರೆ ನನ್ನ ಹತ್ರ. ನಮ್ಮ ಮನೆಯವ್ರಿಗೆ ವರ್ಕ್ ಫ್ರಮ್ ಹೋಮ್ ನೋಡಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಕಡೆ ನಮ್ಮ ಅತ್ತೆ ಸೊಪ್ಪು ಬಿಡಿಸ್ತಾ ಇದ್ದಾರೆ. ಇವತ್ತು ಮಸೊಪ್ಪು ಮಾಡೋಣ ಅಂತ. ಅಲ್ಲಿ ಪಾಟ್ ಇತ್ತು, ಅದಕ್ಕೆ ಸೊಪ್ಪು ಬಿಡಿಸಿದ ಕಡ್ಡಿಗಳಿರುತ್ತಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಕತ್ತರಿಸ್ಬಿಟ್ಟು ಅದನ್ನು ತೊಗೊಂಡೋಗಿ ಪಾಟ್ಗೆ ಹಾಕಿದ್ದೀನಿ. ಚಿಲ್ಕರ್ವೆ ಮತ್ತು ಚಕೋತ ಸೊಪ್ಪನ್ನ ಹಾಕಿದ್ದೀನಿ. ಬಂದರೆ ಹೇಳ್ತೀನಿ ನಾನು, ಅದು ಬಂದಿದೆ ಅಂತ ತೋರಿಸ್ತೀನಿ ನಾನು. ಇದು ನಾನು ಸೊಪ್ಪು ಹಾಕಿರೋ ಪಾಟ್ ನೋಡಿ. ಇಲ್ಲಿ ಸೊಪ್ಪು ಹಾಕಿದ್ದೀನಿ, ಇನ್ನೂ ಜಾಸ್ತಿನೇ ಹಾಕಿದ್ದೀನಿ ಒಳಗೆ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೊಟ್ಟಿದ್ರು, ಅದನ್ನು ಹಾಕಿಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿದ್ದೀನಿ. ಈ ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಈ ಥರ ಮನೇಲಿರಬೇಕು ಅಂತ ತುಂಬ ಇಷ್ಟ. ಹಿಂದೆಗಡೆ ಬಿಸಿಲಿದೆ, ಮುಂದೆಗಡೆ ಫುಲ್ ಮೋಡ ಇದೆ, ಮಳೆ ಬರೋ ಥರ ಇದೆ. ಫುಲ್ ಗುಡುಕ್ತಾ ಇದೆ, ಸೌಂಡೆಲ್ಲ ಕೇಳಿಸ್ತಾ ಇದೆ. ಸೊ ಅಷ್ಟರಲ್ಲಿ ನಾವು ಮನೆಗೆ ಹೋಗಿ ಸೇರಬೇಕು. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.